ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮೈದುಂಬಿ ಹರಿತಾ ಇದೆ ತುಂಗಭದ್ರಾ. ದಾವಣಗೆರೆ ರೈತರ ಮೊಗದಲ್ಲಿ ಈಗ ಮಂದಹಾಸ ಕಂಡು ಬರ್ತಾ ಇದೆ. ಬಹಳ ದಿನಗಳ ಬಳಿಕ ತುಂಗಭದ್ರಾ ನದಿಗೆ ನೀರು ಹರಿದು ಬರ್ತಾ ಇದೆ. ಮಳೆ ಕೊರತೆಯಿಂದ ಆತಂಕಗೊಂಡಿದ್ದ ರೈತರು ಈಗ ಅವರ ಮೊಗದಲ್ಲಿ ಮಂದಹಾಸ ಮೂಡಿದೆ. ತುಂಗಭದ್ರಾ ನದಿ ನೀರು ಹೆಚ್ಚಳದಿಂದಾಗಿ ರೈತರು ಈಗ ನಿಟ್ಟುಸಿರು ಬಿಟ್ಟಿದ್ದಾರೆ. ತಮ್ಮ ಕೃಷಿ ಚಟುವಟಿಕೆಗಳಿಗೆ ಸಿದ್ಧರಾಗ್ತಾ ಇರುವಂತಹ ರೈತರು ಮುಂಗಾರು ಬೆಳೆಗಳಿಗೆ ಜೀವ ಬಂದಂತಾಗಿದೆ. ರೈತರಲ್ಲಿ ಈಗ ಮಂದಹಾಸ. ತುಂಗಭದ್ರಾ ಡ್ಯಾಂನಿಂದ ಹರಿದು ಬರ್ತಾ ಇದೆ 22,000 ಕ್ಯೂಸೆಕ್ ನೀರು. ದಾವಣಗೆರೆ ಜಿಲ್ಲೆಯ 22 ಕೆರೆಗಳಿಗೆ ಈಗ ಜೀವ ಕಳೆ ಬಂದಿದೆ. ಈ ಕುರಿತು ನಮ್ಮ ದಾವಣಗೆರೆ ಪ್ರತಿನಿಧಿ ಮಲ್ಲಿಕಾರ್ಜುನ್ ಕೈದಾಳೆ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಎಲ್ಲಿನ ಎಫೆಕ್ಟ್ನಿಂದ ರಾಜ್ಯಾದ್ಯಂತ ಮಳೆ ಬರುವಂಥ ಯಾವುದೇ ಸಾಧ್ಯತೆ ಇಲ್ಲ ಅನ್ನೋ ಒಂದು ವಿಚಾರ ಹವಾಮಾನ ಇಲಾಖೆ ಕೂಡ ತಿಳಿಸಿತ್ತು. ಈ ಮುಖಾಂತರವಾಗಿ ಜೂನ್ ತಿಂಗಳಲ್ಲಿ ಬೀಳಬೇಕಾದಂಥ ಮಳೆ ಸಂಪೂರ್ಣವಾಗಿ ಕುಸಿತ ಕಂಡಿರ್ತಕ್ಕಂಥದ್ದು. ಇದರಿಂದ ರೈತರು ತಲೆ ಮೇಲೆ ಕೈ ಹೊತ್ತು ಕೋರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಯಾಕಂದರೆ ರೈತರು ಬಿತ್ತನೆ ಮಾಡೋದಾಗಲಿ ಕೊನೆ ಪಕ್ಷ ಉಳುಮೆ ಮಾಡೋದು ಕೂಡ ತುಂಬಾ ದುಸ್ತರವಾಗಿತ್ತು. ಯಾಕಂದರೆ ಹೊಲಗಳನ್ನು ಹರಗಲಿಕ್ಕೆ ಕೂಡ ತುಂಬ ಕಷ್ಟ ಆಗಿತ್ತು. ಆದರೆ ಆ ಒಂದು ಏನು ರೈತರ ಒಂದು ಏನು ಹುಸಿ ಇತ್ತು, ಅಥವಾ ಮಳೆ ಬರಲ್ಲ ಅಥವಾ ಈ ಬಾರಿ ಬರಗಾಲ ಬರುತ್ತೆ ಅನ್ನೋವಂಥ ವಿಚಾರ ಇತ್ತು, ಅದಕ್ಕೆ ಸಂಪೂರ್ಣವಾಗಿ ಫುಲ್ ಸ್ಟಾಪ್ ಸಿಕ್ಕಿರ್ತಕ್ಕಂಥದ್ದು. ಯಾಕಂತಂದರೆ ಈಗಾಗಲೇ ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಭಾಗದಲ್ಲಿ ಮಳೆ ಬರುವ ಹಿನ್ನೆಲೆಯಲ್ಲಿ ಈಗ ತುಂಗಾ ನದಿ ಸಂಪೂರ್ಣವಾಗಿ ತುಂಬಿರ್ತಕ್ಕಂಥದ್ದು. ಅಂದರೆ ತುಂಗಾ ಡ್ಯಾಮ್ ಏನಿದೆ ಸಂಪೂರ್ಣವಾಗಿ ತುಂಬಿದ್ದು ಈಗ ತುಂಗಭದ್ರಾ ಡ್ಯಾಮಿಗೆ 22,000 ರಿಂದ 25,000 ಕ್ಯೂಸೆಕ್ಸ್ ನೀರು ಹೊರಬಿಡಲಾಗ್ತಾ ಇದೆ. ಸೊ ಏನು ಸಂಪೂರ್ಣವಾಗಿ ಬರಡಾಗಿರ್ತಕ್ಕಂತಹ ತುಂಗಭದ್ರಾ ನದಿ ಏನಿದೆ ಈಗ ಜೀವ ಕಳೆ ಬಂದಿರತಕ್ಕಂಥದ್ದು. ಮುತ್ತೈದೆಯ ಒಂದು ಏನು ಲಕ್ಷಣ ಇದೆ, ಆ ಒಂದು ಲಕ್ಷಣ ಕಂಡು ಬರ್ತಾ ಇದೆ. ಯಾಕಂತಂದರೆ ಈ ಭಾಗದಲ್ಲಿ ನೋಡ್ಬೋದು ಒಂದು ತುಂಬಿ ತುಳುಕುವಂಥ ಒಂದು ಸನ್ನಿವೇಶ ನಾವು ಇಲ್ಲಿ ಕಂಡು ಬರ್ತಾ ಇದೆ. ಯಾಕಂತಂದರೆ ನಾವಿರ್ತಕ್ಕಂಥದ್ದು ದಾವಣಗೆರೆ ಜಿಲ್ಲೆ ಹರಿಹರದ ರಾಜನಹಳ್ಳಿ ಜಾಕ್ವೆಲ್ ಅಂತ ಏನಿದೆ, ಆ ಜಾಕ್ವೆಲ್ ಬಳಿ ಇರ್ತಕ್ಕಂಥ ಒಂದು ತುಂಗಭದ್ರಾ ನದಿ ಏನಿದೆ, ಈ ತುಂಗಭದ್ರಾ ನದಿ ಈಗ ಸಂಪೂರ್ಣವಾಗಿ ಜೀವ ಕಳೆ ಬಂದಿದೆ. ಮತ್ತು ಏನು ತುಂಬಿ ತುಳುಕುವಂಥ ಒಂದು ಸನ್ನಿವೇಶ ಕೂಡ ಏನು ಮೈದುಂಬಿ ಹರಿಯುವಂಥ ಒಂದು ತುಂಗಭದ್ರಾ ನದಿಯನ್ನು ನಾವು ಕಣ್ಣಾರೆ ಕಾಣ್ಬೋದು. ಯಾಕಂತಂದರೆ ಕಳೆದ 5 ದಿನಗಳ ಹಿಂದೆ ಅಷ್ಟೇ ಇಡೀ ನದಿ ಏನಿದೆ ಸಂಪೂರ್ಣವಾಗಿ ಬತ್ತಿ ಹೋಗಿತ್ತು. ಅಂದರೆ ಏನು ಕೆಲವು ಅಲ್ಲಿ ಇಲ್ಲಿ ಗುಂಡಿಗಳಲ್ಲಿ ಮಾತ್ರ ಒಂದು ನೀರನ್ನು ನಿಂತಿದ್ದನ್ನು ನಾವು ಗಮನಿಸಿದ್ವಿ. ಆದರೆ ಈಗ ತುಂಗಭದ್ರೆ ಸಂಪೂರ್ಣವಾಗಿ ಮೈದುಂಬಿ ಹರಿಸಿದ್ದಾಳೆ. ಈ ಮುಖಾಂತರವಾಗಿ ರೈತರ ಮುಖದಲ್ಲಿ ಒಂದು ಮಂದಹಾಸವನ್ನು ತರುವಂಥ ಒಂದು ಕೆಲಸವನ್ನು ತುಂಗಭದ್ರೆ ಮಾಡಿರ್ತಕ್ಕಂಥದ್ದು. ಯಾಕಂತಂದರೆ ಈ ಬಾರಿ ಸಂಪೂರ್ಣವಾಗಿ ಬರಗಾಲ ಬರುತ್ತೆ ಅನ್ನೋವಂಥ ಒಂದು ನಿರಾಸಾ ಭಾವದಿಂದ ರೈತರಿದ್ದರು, ಜನರಿದ್ದರು. ಮತ್ತು ಕುಡಿಯೋ ನೀರಿಗೂ ಕೂಡ ತುಂಬಾ ಸಮಸ್ಯೆ ಆಗುತ್ತೆ ಅನ್ನೋವಂಥ ಒಂದು ಭಾವನೆಯಲ್ಲಿ ಅಧಿಕಾರಿಗಳು ಕೂಡ ಹೇಳಿದ್ದು. ಮತ್ತು ರಾಜ್ಯ ಸರ್ಕಾರವು ಕೂಡ ಯಾವುದೇ ರೀತಿಯಾಗಿ ನೀರನ್ನು ದುರ್ಬಳಕೆ ಮಾಡಬೇಡಿ ಅನ್ನೋವಂಥ ಒಂದು ಸೂಚನೆಯನ್ನು ಕೊಟ್ಟಿದ್ದರು. ಆದರೆ ಈ ಎಲ್ಲ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಫುಲ್ ಸ್ಟಾಪ್ ಇಡುವಂಥ ಕೆಲಸವನ್ನು ಮಳೆ ಮಾಡಿದೆ. ಅದೇ ರೀತಿಯಾಗಿ ತುಂಗಾ ನದಿ ಈಗ ತುಂಬಿ ಏನು ಸಂಪೂರ್ಣವಾಗಿ ತುಂಗಭದ್ರೆ ಏನು ಒಂದು ತೊರೆಗಳ ಮುಖಾಂತರವಾಗಿ ಹರಿದು ಹೋಗ್ತಕ್ಕಂಥದ್ದನ್ನ ಗಮನಿಸ್ಬೋದು. ಮಲ್ಲಿಕಾರ್ಜುನ ಕೈದಾಳೆ, ಗ್ಯಾರಂಟಿ ನ್ಯೂಸ್, ದಾವಣಗೆರೆ.